Hello friends, welcome to Are You Ready to Study channel. So ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂದ್ರೆ ಡೇಟಾ ಟೈಪ್ಸ್ ನ ನೋಡ್ತೀವಿ. ಸೊ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ ನಾವು ನೋಡಿದ್ವಿ ಡೇಟಾ ಟೈಪ್ಸ್ ಲೈಕ್ ಇಂಟಿಜರ್, ಫ್ಲೋಟ್ಸ್ ಎಲ್ಲ, ಬಟ್ ಇಲ್ಲಿ ಬೈ ಡೆಪ್ತ್ ಆಗಿ ನೋಡೋಣ. ಓಕೆನಾ? ಸೊ ಫಸ್ಟ್ ಡೇಟಾ ಟೈಪ್ಸ್ ಅಲ್ಲಿ ಟೂ ಟೈಪ್ಸ್ ಇದೆ. ಒಂದು ಪ್ರೀ ಡಿಫೈನ್ಡ್ ಡೇಟಾ ಟೈಪ್ ಅಂದ್ರೆ ಫಸ್ಟ್ ಡಿಫೈನ್ಡ್ ಆಗಿದೆ. ಈಗ ಇಂಟು ಅದೆಲ್ಲ ಯೂಸ್ ಮಾಡ್ತಾ ಇದೀವಲ್ವಾ, ಸೊ ಅದನ್ನ ನಾವು ಪ್ರೀ ಡಿಫೈನ್ಡ್ ಡೇಟಾ ಟೈಪ್ ಅಂತೀವಿ. ಸೊ ನೆಕ್ಸ್ಟ್ ಯೂಸರ್ ಡಿಫೈನ್ಡ್ ಡೇಟಾ ಟೈಪ್ ಅಂದರೆ ನಾವೇ ಡಿಫೈನ್ ಮಾಡೋದು. ಓಕೆನಾ? ಸೊ ಅದು ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಸೊ ಪ್ರೀ ಡಿಫೈನ್ಡ್ ಡೇಟಾ ಟೈಪಲ್ಲಿ ಯಾವ್ದು ಬರುತ್ತೆ? ಇಂಟು. ಸೊ ಇದು ಎಷ್ಟು ಸ್ಟೋರೇಜ್ ಇರುತ್ತೆ? 2 bytes ಇರುತ್ತೆ. ಓಕೆನಾ? ಸೊ ನೆಕ್ಸ್ಟು ಫ್ಲೋಟ್, ಇದೆಷ್ಟಿರುತ್ತೆ? ಇದು 4 bytes ಇರುತ್ತೆ. ಸರಿನಾ? ಆಮೇಲೆ ಚಾರ್, ಇದೆಷ್ಟಿರುತ್ತೆ? 1 byte. ಸೊ ಇಷ್ಟನ್ನು ನಾವೀಗ ನೋಡೋಣ ಹೇಗೆ. ಸೊ ಇದಕ್ಕೆ ನಾನು ಒಂದು ಕಮೆಂಟ್ ಸೆಕ್ಷನ್ನ ಆ್ಯಡ್ ಮಾಡ್ತೀನಿ. ಸರಿನಾ? ಸೊ ಸ್ಟಾರ್ಟಿಂಗಲ್ಲಿ ಒಂದು ಕಮೆಂಟ್ ಹಾಕ್ಬಿಡೋಣ. ಸೊ ಆಯಿತು, ಕಮೆಂಟ್ ಸೆಕ್ಷನ್ ಆ್ಯಡ್ ಆಯಿತು. ಈಗ ನಾನು ಪ್ರೋಗ್ರಾಮ್ ಬರೀತೀನಿ. ಸೊ ನಮಗೆ ಗೊತ್ತು ಫಸ್ಟು ಇನಿಷಿಯಲೈಸೇಷನ್ ಮಾಡಬೇಕು. ಸೊ ಇಂಟ್ I = 9 ಅಂತ ಒಂದು ಇನಿಷಿಯಲೈಸ್ ಮಾಡೋಣ. ನೆಕ್ಸ್ಟು ಫ್ಲೋಟ್ ಎಫ್ ಅಂತಲೇ ಕೊಡೋಣ. ಓಕೆನಾ? ಸೊ ಎಫ್ = 6.8 ಅಂತ ಒಂದು ಕೊಡೋಣ, ಯಾಕಂದರೆ ಫ್ಲೋಟಿಂಗ್ ಪಾಯಿಂಟ್ ಅಲ್ವಾ, ಸೊ ಪಾಯಿಂಟ್ ವೈಸ್ ಕೊಡಲೇಬೇಕು. ನೆಕ್ಸ್ಟ್ ಚಾರ್. ಸೊ ಚಾರ್ ಅಂದರೆ ಏನು? ಕ್ಯಾರೆಕ್ಟರ್. ಓಕೆನಾ? ಸೊ ಅದು ಸಿಂಗಲ್ ಕೊಟೇಶನಲ್ಲೇ ಕೊಡಬೇಕು. ನೀನು ಯಾವುದೇ ಕೊಡು, ಈಗ A to Z, ABCD ಏನಾದರೂ ಕೊಡು, ಸ್ಮಾಲ್ ಲೆಟ್ರ್ ಕೊಡು, ಏನೇ ಕೊಟ್ರು ಅದು ಸಿಂಗಲ್ ಕೊಟೇಶನಲ್ಲಿ ಇರಬೇಕು. ಸರಿನಾ? ಈಗ ಇದನ್ನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟಲ್ಲಿ ಹಾಕ್ಬಿಡೋಣ. ಸೊ ಪ್ರಿಂಟ್ ಮಾಡೋಣ. ಸೊ ಪ್ರಿಂಟ್ ಎಫ್ ವಿತಿನ್ ಎ ಡಬಲ್ ಕಾಟ್ಸ್ %d, ಆಮೇಲೆ ಒಂದು ಸ್ಲ್ಯಾಶನ್ ಕಾಮ, ಸೊ ಐ ಎಂಡಲ್ಲಿ ಸೆಮಿಕೋಲನ್ ಕೊಡೋಣ. ಇನ್ನೊಂದು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಕೊಡೋಣ. ಸೊ ಇದು ಯಾವುದಕ್ಕೆ? ಫ್ಲೋಟಿಂಗ್ ವ್ಯಾಲ್ಯೂಗೆ. ಸೊ ಡಬಲ್ ಕಾಟ್ಸ್ ಕೊಟ್ಟು ಇದಕ್ಕೆ ನಾನು ಏನು ಕೊಡ್ತೀನಿ? %d ಕೊಡೋಲ್ಲ, %f ಕೊಡ್ತೀನಿ. ಓಕೆನಾ? ಸೊ ಲಾಸ್ಟಲ್ಲಿ ಒಂದು ಸ್ಲ್ಯಾಶನ್, ಆಮೇಲೆ ಒಂದು ಕಾಮ ಕೊಟ್ಟು ಎಫ್ ವೇರಿಯೇಬಲ್ನ ಕೊಟ್ಬಿಡೋಣ, ಒಂದು ಸೆಮಿಕೋಲನ್. ಸೊ ಎಗೈನ್ ನಾನು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಕೊಡ್ತೀನಿ. ಇದು ಯಾವುದಕ್ಕೆ? ಚಾರ್ಗೆ. ಸೊ ಇಲ್ಲಿ ಏನು ಮಾಡ್ತೀನಿ? %c ಕೊಡ್ತೀನಿ. ಸೊ ಇಲ್ಲೂ ಒಂದು ಸ್ಲ್ಯಾಶನ್ ಕೊಟ್ಬಿಡೋಣ. ಓಕೆನಾ? ಆಮೇಲೆ ಕಾಮ ಕೊಟ್ಟು ಏನು ಮಾಡ್ತೀನಿ? ಸಿ ಕೊಡ್ತೀನಿ. ಸೊ ಅದು ವೇರಿಯೇಬಲ್. ಎಂಡಲ್ಲಿ ಒಂದು ಸೆಮಿಕೋಲನ್ ಕೊಟ್ಬಿಡೋಣ. ಸೊ ಏನು? ಇಂಟೀಜರ್ ಇತ್ತು ಅಂದರೆ %d, ಫ್ಲೋಟಿಂಗ್ ವ್ಯಾಲ್ಯೂ ಇತ್ತು ಅಂದರೆ %f, ಚಾರ್ ವ್ಯಾಲ್ಯೂ ಇತ್ತು ಅಂದರೆ ಸಿ. ಸೊ ಈಗ ಕೊಟ್ಟು ನಾನು ಸೇವ್ ಮಾಡಿ ರನ್ ಮಾಡ್ತೀನಿ. ಸೊ ರನ್ ಮಾಡಿದ್ರೆ ನನಗೆ ಈ ವ್ಯಾಲ್ಯೂಸ್ ಬರುತ್ತೆ. ಅಂದರೆ ಇಂಟ್ 9 ಬಂತ, ಫ್ಲೋಟಿಂಗ್ ಪಾಯಿಂಟ್ 6.8 ಬಂತ, ಎ. ಸೊ ಈ ಥರ ಔಟ್ಪುಟ್ ಬರುತ್ತೆ. ಕ್ಲಿಯರಾ? ಸೊ ಇದನ್ನು ಒಂದು ಸಲ ರನ್ ಮಾಡಿ ಬೇರೆ ಬೇರೆ ವ್ಯಾಲ್ಯೂಸ್ನ ಕೊಟ್ಟು ಟ್ರೈ ಮಾಡಿ ನೋಡಿ. ಸಪೋಸ್ ಏನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.